ನಾವು ಯಾವುದಾದ್ರು ಒಂದು ವಿಷಯವನ್ನು ಒಂದು 10 ಜನರಿಗೆ ಒಂದೇ ಬಾರಿ ತಿಳಿಸಿದಾಗ 10 ಜನರಿಗೆ ಅರ್ಥ ಆಗೋ ರೀತಿ ಮಾತ್ರ ಬೇರೆ ಬೇರೆ. ನಾವಂತೂ ಒಂದೇ ಮಾತನ್ನು ಹೇಳಿರ್ತೀವಿ, ಆದರೆ ಅವರವರ ಬುದ್ಧಿಗೆ ಅನುಸಾರವಾಗಿ ಆಯಾ ಮಾತುಗಳು ಅರ್ಥ ಆಗುತ್ತೆ. ಇನ್ನೂ ಸುಲಭವಾಗಿ ಹೇಳಬೇಕು ಅಂದರೆ, ಒಬ್ಬ ಶಿಕ್ಷಕ ಒಂದು ಪಾಠವನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಮಾಡ್ತಾನೆ. ಆದರೆ ಎಲ್ಲ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸಾಗೋದಿಲ್ಲ. ಅವರವರ ಬುದ್ಧಿಯ ಮಟ್ಟಕ್ಕೆ ಅದೆಷ್ಟು ಅರ್ಥೈಸ್ಕೊಳ್ತಾರೋ ಅಷ್ಟೇ ಅವರಿಗೆ ಫಲಿತಾಂಶ ನೀಡಲಿಕ್ಕೆ ಸಹಾಯ ಆಗುತ್ತೆ. ಹಾಗಿದ್ರೆ ಇವತ್ತಿನ ಈ ಸುಂದರವಾದ ಕಥೆಯನ್ನು ಒಮ್ಮೆ ಕೇಳಿ ನೋಡಿ. ಬಹುಶಃ ಇದೇ ಉದಾಹರಣೆಗೆ ಸೂಕ್ತವೆನಿಸುತ್ತೆ. ಒಂದು ನಗರದಲ್ಲಿ ಒಬ್ಬ ಮನುಷ್ಯ ವ್ಯಾಪಾರ ಮಾಡ್ತಾ ಇದ್ದ. ನಿಧಾನವಾಗಿ ವ್ಯಾಪಾರ ಕುದುರ್ತಾ ಇತ್ತು. ಶ್ರೀಮಂತಿಕೆ ಇಲ್ಲದಿದ್ದರೂ ಜೀವನ ನಡೆಸಲಿಕ್ಕೆ ತೊಂದರೆ ಇರಲಿಲ್ಲ. ಅವನಿಗೆ ಒಬ್ಬ ಮಗ, ಸುಮಾರು 10-12 ವರ್ಷ ವಯಸ್ಸಿರ್ಬೋದು. ಒಂದು ಬಾರಿ ಸಂಸಾರ ಸಮೇತ ತೀರ್ಥಯಾತ್ರೆಗೆ ಹೋಗಿದ್ದ ವ್ಯಾಪಾರಿ ಸಂಕ್ರಮಣ ಕಾಲದಲ್ಲಿ ಗಂಗಾ ನದಿಯ ಸ್ನಾನಕ್ಕೆ ಹೋದಾಗ ವಿಪರೀತ ಜನದಟ್ಟಣೆ ಇತ್ತು. ಆ ಗಲಾಟೆಯಲ್ಲಿ ವ್ಯಾಪಾರಿಯ ಮಗ ಎಲ್ಲರಿಂದ ಬೇರೆಯಾದ, ಕಳೆದು ಹೋದ. ಎಷ್ಟೇ ಹುಡುಕಿಸಿದ್ರೂ ಸಿಗಲಿಲ್ಲ. ವರ್ಷಗಳು ಉರುಳಿದು. ನಿಧಾನವಾಗಿ ಮನೆಯವರಿಗೆ ಹುಡುಗ ಕಾಣೆಯಾಗಿ ಹೋದ ನೋವು ಕಡಿಮೆ ಆಯ್ತಿತ್ತು. ಈ ವರ್ಷಗಳಲ್ಲಿ ವ್ಯಾಪಾರಿಯ ವ್ಯವಹಾರ 100 ಪಟ್ಟು ವೃದ್ಧಿಯಾಗಿತ್ತು. ಆತ ಆ ನಗರದ ಅತ್ಯಂತ ಶ್ರೀಮಂತನಾಗಿದ್ದ. ಹಳೆಯ ಮನೆ ಬಿಟ್ಟು ಹೊಸದಾದ ಅರಮನೆಯನ್ನೇ ಕಟ್ಟಿಸಿಕೊಂಡಿದ್ದ. ಮನೆ ತುಂಬ ಆಳು ಕಾಳುಗಳು, 100 ಎಕರೆ ಜಮೀನು ಖರೀದಿಸಿದ್ದ. ದೊಡ್ಡ ದೊಡ್ಡ ಎಸ್ಟೇಟ್ಗಳನ್ನು ನಡೆಸ್ತಾ ಇದ್ದ. ಒಂದಿನ ಆತ ಮನೆಗೆ ಬರ್ತಾ ಇರಬೇಕಾದ್ರೆ ರಸ್ತೆಯ ಬದಿಯಲ್ಲಿ ನಿಂತಿದ್ದ ಭಿಕ್ಷುಕನೊಬ್ಬನನ್ನು ಕಂಡ. ಏನೋ ವಿಶೇಷ ವ್ಯಾಪಾರಿಯ ಮನಸ್ಸನ್ನು ಮತ್ತೆ ಭಿಕ್ಷುಕನ ಕಡೆಗೆ ಎಳಿತು. ವಾಹನ ನಿಲ್ಲಿಸಿ ಮತ್ತೊಮ್ಮೆ ಮಗದೊಮ್ಮೆ ಅವನನ್ನು ನೋಟ. ಹರಿದ ಬಟ್ಟೆ, ಚದುರಿದ ಕೂದಲು, ವಿಚಿತ್ರವಾದ ಮುಖ. ಆ ಮುಖದಲ್ಲಿ ದೈನ್ಯ. ಇವುಗಳೊಂದಿಗೆ ಅವನ ಕಣ್ಣುಗಳು ಮತ್ತು ಎಡಗಣ್ಣಿನ ಕೆಳಗೆ ಇದ್ದ ಕಾಣುತ್ತಿದ್ದಂಥ ಕರಿ ಮಚ್ಚೆ ಮತ್ತೇನನ್ನು ಹೇಳ್ತಾ ಇದ್ದು. 1-2 ನಿಮಿಷ ದಿಟ್ಟಿಸಿ ನೋಡಿದಾಗ ವ್ಯಾಪಾರಿಗೆ ಖಾತ್ರಿಯಾಯಿತು, ಈತ ತನ್ನ ಕಳೆದು ಹೋದ ಮಗನೇ ಅಂತ. ಸಂತೋಷದ ಮೀರಿತು. ಆದರೂ ಸಾವರಿಸಿಕೊಂಡು ತಾನೇ ಹೋಗಿ ಆತನನ್ನು ಅಪ್ಪಿಕೊಂಡು ಮನೆಗೆ ಕರೆದುಕೊಂಡು ಹೋಗ್ಬೇಕಂದ್ಕೊಂಡ. ಆದರೆ ಆ ಹುಡುಗನಿಗೆ ತನ್ನ ಗುರುತು ಸಿಗದಿದ್ದರೆ ವ್ಯಾಪಾರಿ ತನ್ನ ಸೇವಕರಿಗೆ ಆಜ್ಞೆ ಮಾಡಿದ. ಆ ಯುವಕನನ್ನು ತನ್ನ ಅರಮನೆಯ ಒಂದು ಕೊಠಡಿಗೆ ಕರೆದೊಯ್ದು ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನು ತೋರಿಸಿ ಸಿದ್ಧ ಮಾಡಬೇಕು ಅಂತ ಆಜ್ಞೆ ಮಾಡಿದ. ಅದರಂತೆ ಅವರು ಆತನನ್ನು ಹಿಡಿದುಕೊಂಡು ಬಂದರು. ಪಾಪ, ಆತನಿಗೆ ಯಾವ ನೆನಪೂ ಇಲ್ಲ. ಗಾಬರಿಯಾಗಿ ಹೋದ ತರುಣ ಅವನನ್ನು ಸಿದ್ಧಪಡಿಸಿ ಅವರು ಯಜಮಾನನಿಗೆ ಹೇಳಲು ಹೋದಾಗ ಈತ ಅರಮನೆಯಿಂದ ತಪ್ಪಿಸಿಕೊಂಡು ಹೋಗಿಬಿಟ್ಟ. ವ್ಯಾಪಾರಿ ಮತ್ತೆ ಅವನನ್ನು ಹುಡುಕಿಸಿ ತಂದ. ಆದರೆ ಈ ಬಾರಿ ಅವನನ್ನು ಅರಮನೆಗೆ ಕರೆತರಲಿಲ್ಲ. ತಾನು ನಡೆಸುತ್ತಿದ್ದ ಒಂದು ಎಸ್ಟೇಟಿಗೆ ಕರೆದೊಯ್ಯುವಂತೆ ಸೇವಕರಿಗೆ ಹೇಳಿದ. ನಂತರ ಆ ತರುಣಿಗೆ ಅಲ್ಲಿ ಕೂಲಿ ಕೆಲಸ ಮಾಡುವಂತೆ ಸೂಚಿಸಿದ. ಯಾವ ಕೆಲಸವೂ ಇಲ್ಲದೆ ಪರದಾಡ್ತಾ ಇದ್ದ ಹುಡುಗನಿಗೆ ಈ ಕೂಲಿ ಕೆಲಸ ದೊಡ್ಡದಾಗೋಯಿತು. ಸಂತೋಷದಿಂದ ಕೆಲಸ ಮಾಡತೊಡಗಿದ. ಹುಡುಗ ಪರಿಶ್ರಮ ಹಾಗೂ ಪ್ರಾಮಾಣಿಕ. ದೂರದಿಂದಲೇ ವ್ಯಾಪಾರಿ ಅದನ್ನು ಗಮನಿಸ್ತಾ ಇದ್ದ. ಆ ಹುಡುಗ ಒಳ್ಳೆಯ ಕೆಲಸ ಮಾಡಿದಾಗಲೆಲ್ಲ ಅವನಿಗೊಂದು ಬಡ್ತಿ ನೀಡ್ತಾ ಇದ್ದ. ಹುಡುಗನಿಗೆ ಆಶ್ಚರ್ಯ. 1 ವರ್ಷ ಕಳೆಯುವುದರಲ್ಲಿ ಅವನನ್ನು ಮ್ಯಾನೇಜರ್ ಮಾಡಿದ. ಹುಡುಗನ ಕಾರ್ಯಕ್ಷಮತೆ, ಆತ್ಮವಿಶ್ವಾಸವು ತುಂಬ ಹೆಚ್ಚಾಯಿತು. ಒಂದಿನ ವ್ಯಾಪಾರಿ ತನ್ನ ವ್ಯವಹಾರದ ಎಲ್ಲ ಮುಖ್ಯಸ್ಥರನ್ನು ಕರೆದು ಈ ಹುಡುಗನ ಪರಿಚಯ ಮಾಡಿಸಿದ. ಆಗ ಆ ತರುಣ ತನ್ನ ಮಗನೆಂಬುದನ್ನು ಬಹಿರಂಗಪಡಿಸಿದ. ಮಗನ ಮನಸ್ಸು ಈಗ ಪರಿಷ್ಕಾರವಾದ್ದರಿಂದ ಅವನು ಅದಕ್ಕೆ ಹೊಂದಿಕೊಂಡು ತಂದೆಯ ಕಾರ್ಯದಲ್ಲಿ ಜೊತೆಯಾದ. ಈ ಕಥೆಯನ್ನು ಭಗವಾನ್ ಬುದ್ಧ ಹೇಳ್ದ. ಎಲ್ಲರಿಗೂ ಒಂದೇ ಬಾರಿ ಯಾಕೆ ಜ್ಞಾನೋದಯವನ್ನು ನೀಡಬಾರ್ದು ಅಂತ ಶಿಷ್ಯ ಆನಂದ ಕೇಳಿದ ಪ್ರಶ್ನೆಗೆ ಪ್ರತಿಯಾಗಿ
ಹೇಳಿದಂಥ ಕತೆ ಇದಾಗಿತ್ತು. ಆತ್ಮೀಯರೇ, ಇದೆಷ್ಟು ಸುಂದರವಾದ ಕತೆ ನೋಡಿ. ಮನಸ್ಸು ತುಂಬ ನಾಜೂಕಾದದ್ದು. ಅದು ಬೆಳೆಯಬೇಕಾದದ್ದು ಹಂತ ಹಂತವಾಗಿ. ಯಾವುದನ್ನು ಯಾವ ಹಂತದಲ್ಲಿ ಹೇಳಬೇಕೋ ಆಗಲೇ ಹೇಳಬೇಕು. ಮತ್ತೊಬ್ಬರೊಡನೆ ವ್ಯವಹರಿಸುವಾಗ ಅವರ ಮನಸ್ಸಿನ ಸ್ಥಿತಿಯನ್ನು ಮಟ್ಟವನ್ನು ತಿಳಿದು ಅದರಂತೆ ಮಾತನಾಡಬೇಕು. ಇಲ್ಲದಿದ್ದರೆ ಮಾತು ಕೆಲವೊಮ್ಮೆ ಅಪ್ರಯೋಜಕವಾಗುವುದರೊಂದಿಗೆ ಅನಾಹುತವನ್ನು ಉಂಟು ಮಾಡಬಹುದು. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದ.